ಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಧೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೆ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿ ಸ್ಥಿತಿ ಅಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಷಷ್ಠ ಸ್ಕಂಧದ 11ನೇ ಅಧ್ಯಾಯದಲ್ಲಿ ಇವತ್ತು 6ನೇ ಶ್ಲೋಕ. ಏವಂ ಸುರಗಣಾನ್ ಕ್ರುದ್ಧೋ ಭೀಷಯನ್ ವಪುಷಾ ರಿಪೂನ್ ವ್ಯನದತ್ ಸುಮಹಾಪ್ರಾಣೋ ಯೇನ ಲೋಕಾ ವಿಚೇತಸಃ. ಬಲಿಷ್ಠನಾದಂತಹ ವೃತ್ರಾಸುರ ಸಿಟ್ಟಿನಿಂದ ಶತ್ರುಗಳಿಂದ ದೇವಗಣಗಳನ್ನೆಲ್ಲ ಭಯಪಡಿಸ್ತಾ ಭೀಕರವಾದ ಒಂದು ಆಕಾರದಿಂದ ಆರ್ಭಟ ಮಾಡ್ತಾ ಇದ್ದಾನೆ. ವೃತ್ರಾಸುರ ಎಲ್ಲರಿಗೂ ಭಯಪಡಿಸ್ತಾ ಇದ್ದಾನೆ. ಅವನ ಆಕಾರವೇ ಒಳ್ಳೆ ಭೀಕರವಾದ ಆಕಾರ. ಭೀಷಯನ್ ವಪುಷಾ ಅಂತ ಇದ್ದಾರೆ. ಅವನ ದೇಹ, ಅವನ ಆಕಾರ ಭಯಂಕರವಾಗಿತ್ತು. ರಿಪೂನ್ ಭೀಷಯನ್, ಶತ್ರುಗಳಾದಂತಹ ದೇವತೆಗಳನ್ನೆಲ್ಲ ಭಯಪಡಿಸುವಂತಹ ಆಕಾರ, ಅಷ್ಟು ದೊಡ್ಡ ಬಾಯಿ. ಆ ರೀತಿ ಎಲ್ಲರಿಗೂ ಕೂಡ ಭಯಪಡಿಸುವಂತೆ ಆರ್ಭಟ ಮಾಡಿದರೆ ಲೋಕದ ಜನರೆಲ್ಲರೂ ಕೂಡ ಮೂರ್ಛೆ ಹೋಗಿಬಿಟ್ರಂತೆ. ಆ ರೀತಿ ಜೋರಾಗಿ ಆರ್ಭಟ ಮಾಡಿದ್ದಾನೆ. ಏವಂ ಸುರಗಣಾನ್ ಕ್ರುದ್ಧೋ ಭೀಷಯನ್ ವಪುಷಾ ರಿಪೂನ್ ವ್ಯನದತ್ ಸುಮಹಾಪ್ರಾಣೋ ಯೇನ ಲೋಕಾ ವಿಚೇತಸಃ ತೇನ ದೇವಗಣಾಃ ಸರ್ವೇ ವೃತ್ರ ವಿಸ್ಫೋಟನೇನ ವೈ ನಿಪೇತುರ್ಮೂರ್ಛಿತಾ ಭೂಮೌ ಯಥೈವಾಶನಿನಾ ಹತಾಃ. ದೇವತೆಗಳೆಲ್ಲರೂ ಕೂಡ ಈ ವೃತ್ರಾಸುರ ಮಾಡಿದ ಗರ್ಜನೆಗೆ ಅವರೂ ಕೂಡ ಮೂರ್ಛಿತರಾಗಿ ನೆಲದ ಮೇಲೆ ಕುಸಿದು ಬಿದ್ದರಂತೆ. ಲೋಕಾವಿಚೇತಸಃ ಅಂತ ಹಿಂದಿನ ಶ್ಲೋಕದಲ್ಲಿ ಜನರು ಎಲ್ಲರೂ ಮೂರ್ಛೆ ಹೋಗಿದ್ರು ಅಂತ ಹೇಳಿದರು. ಅಷ್ಟೇ ಅಲ್ಲ, ಇವನು ಮಾಡಿದ ಆ ಒಂದು ಗರ್ಜನೆಗೆ ದೇವತೆಗಳು ಕೂಡ ಮೂರ್ಛಿತರಾಗಿ ಭೂಮೌ ನಿಪೇತುಹು, ನೆಲದ ಮೇಲೆ ಬಿದ್ರಂತೆ. ಮೂರ್ಛಿತರಾಗಿ ನೆಲದ ಮೇಲೆ ಕುಸ್ತು ಬಿದ್ದರು. ಹೇಗೆ ಅಂತಂದ್ರೆ ಯಥೈವ ಅಶನಿನಾಹತಾಹ ಅಂತ. ಸಿಡಿಲು ಹೊಡೆದ್ರೆ
ಸಿಡಿಲಿನ ಆಘಾತಕ್ಕೆ ಸಿಕ್ಕಿ ಹೇಗೆ ಬೀಳ್ತಾರೋ ಹಾಗೆ ಆ ರೀತಿ ದೇವತೆಗಳೆಲ್ಲರೂ ಕೂಡ ಈ ವೃತ್ರಾಸುರ ಮಾಡಿರ್ತಕ್ಕಂತಹ ಗರ್ಜನೆಗೆ ಭೂಮಿಗೆ ಬಿದ್ದಿದ್ದಾರೆ ಎಲ್ಲರೂ ಕೂಡ. ತೇನ ದೇವಗಣಾ ಸರ್ವೇ ವೃತ್ರ ವಿಸ್ಫೋಟನೇನ ವೈ ನಿಪೇತುರ್ಮೂರ್ಛಿತಾ ಭೂಮೌ ಯಥೈವಾಶನಿನಾ ಹತಾಃ ಮಮರ್ದಪದ್ಭ್ಯಾಂ ಸುರಸೈನ್ಯಮಾತುರಂ ನಿಮೀಲಿತಾಕ್ಷಂ ರಣರಂಗದುರ್ಮದಃ ಗಾಂ ಕಂಪಯನ್ನುದ್ಯತಶೂಲವೋಜಸಾ ನಾಳಂ ವನಂ ಯೂಥಪತಿರ್ಯಥೋನ್ಮದಃ. ದೇವತೆಗಳ ಸೈನ್ಯ ಪೂರ್ತಿ ಈ ವೃತ್ರಾಸುರನ ಭಯದಿಂದ ಕಣ್ಣು ಮುಚ್ಚಿಕೊಂಡು ಬಿಡುತ್ತಂತೆ. ನಿಮೀಲಿತಾಕ್ಷಂ ಅಂತಂದ್ರೆ ಕಣ್ಣು ಮುಚ್ಚಿಕೊಂಡು ಬಿಟ್ಟಿದೆ. ಅವನ ಆ ಒಂದು ಆರ್ಭಟಕ್ಕೆ ಭಯ ಆಗಿ ದೇವತೆಗಳ ಸೈನ್ಯ ಕಣ್ಣು ಮುಚ್ಚಿ ಕೆಳಗೆ ಬಿದ್ದಾಗ ರಣರಂಗದಲ್ಲಿ ಆ ವೃತ್ರಾಸುರ ಮದದಿಂದ ಅವನು ಶೋಭಿಸ್ತಾ ಇದ್ದಾನೆ. ರಣರಂಗ ದುರ್ಮದಃ ಅಂತ, ರಣರಂಗದಲ್ಲಿ ದುರ್ಮದನಾಗಿದ್ದಾನೆ. ಮದ ಏರಿದ ಆನೆಯಂತೆ ವೃತ್ರಾಸುರ ಪರಾಕ್ರಮದಿಂದ ತ್ರಿಶೂಲವನ್ನು ಎತ್ತಿಕೊಂಡು ಗಾಂ ಕಂಪಯನ್ ಹೆಜ್ಜೆ ಹೆಜ್ಜೆಗೂ ಭೂಮಿಯನ್ನು ನಡುಗಿಸ್ತಾ ಮದ ಏರಿರ್ತಕ್ಕಂತಹ ಆನೆ ಕಮಲದ ಒಂದು ಸರೋವರವನ್ನ ಹೇಗೆ ಅಥವಾ ಸರೋವರ ಅಥವಾ ನಾಳಂ ಅಂತಂದ್ರೆ ಜೊಂಡು ಹುಲ್ಲಿನ ಹುಲ್ಲುಗಾವಲು ಪ್ರದೇಶ, ಅಂತಹ ಹುಲ್ಲುಗಾವಲು ಪ್ರದೇಶವನ್ನು ಹೇಗೋ ಹಾಗೆ ದೇವತೆಗಳ ಸೈನ್ಯವನ್ನೇ ಕಾಲುಗಳಿಂದ ಮೆಟ್ಟಿ ನಿಂತ. ಉನ್ಮತಃ ಯಥೋನ್ಮದಃ ಯೂಥಪತಿ, ಮದವೇರಿದ ಆನೆ ಅದು ಹೇಗೆ ಒಂದು ಕಮಲದ ನಾಳವನ್ನ ಅಥವಾ ಕಮಲದ ಹೂವನ್ನ ಹಾಕಿ ತುಳಿತದೋ ಹಾಗೆ ದೇವತೆಗಳ ಸೈನ್ಯವನ್ನೇ ತುಳಿದು ಬಿಟ್ಟ. ತ್ರಿಶೂಲವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಉದ್ಯತ್ತ ಶೂಲಃ ಗಾಂ ಕಂಪಯನ್, ಹೆಜ್ಜೆ ಹೆಜ್ಜೆಗೂ ಇಡೀ ಭೂಮಿಯೇ ನಡುಗುತ್ತಾ ಇದೆ ಅವನ ಹೆಜ್ಜೆ ಇಟ್ರೆ. ಆ ರೀತಿ ಮಹದಾಕಾರದಿಂದ ಎಲ್ಲರಿಗೂ ಭಯವನ್ನು ಉಂಟು ಮಾಡ್ತಾ ಇಡೀ ದೇವತೆಗಳ ಸೈನ್ಯವನ್ನೇ ಕಾಲಿಂದ ತುಳಿದು ಬಿಟ್ಟ. ಮದ ಏರಿದ ಆನೆ ಒಂದು ಚಿಕ್ಕ ಕಮಲದ ಹೂವನ್ನ, ಕಮಲದ ಕೊಳವನ್ನ ತುಳಿದ ಹಾಗೆ. ನಲ ಅನ್ನೋ ಶಬ್ದಕ್ಕೆ ನಾಳಂ, ಅದಕ್ಕೆ ತೃಣವಿಶೇಷಾಣಾಂ ಅಂತ ಒಂದು ವ್ಯಾಖ್ಯಾನ ಮಾಡಿದ್ದಾರೆ, ಅಥವಾ ಪದ್ಮಾನಾಂ ಸಂಬಂಧಿ ವನಂ ಅಂತ ಎರಡೂ ಅರ್ಥ ಮಾಡಿದ್ದಾರೆ. ಪದ್ಮದ ಸರೋವರ ಅಂತನೂ ಇಟ್ಟುಕೊಳ್ಳಬಹುದು, ಅಥವಾ ಒಂದು ತೃಣವಿಶೇಷ, ಜೊಂಡು ಹುಲ್ಲು ಬೆಳೆಯುವಂತಹ ಹುಲ್ಲುಗಾವಲು ಪ್ರದೇಶ. ಮಮರ್ದಪದ್ಭ್ಯಾಂ ಸುರಸೈನ್ಯಮಾತುರಂ ನಿಮೀಲಿತಾಕ್ಷಂ ರಣರಂಗದುರ್ಮದಃ ಗಾಂ ಕಂಪಯನ್ನುದ್ಯತಶೂಲವೋಜಸಾ ನಾಲಂ ವನಂ ಯೂಥಪತಿರ್ಯಥೋನ್ಮದಃ ವಿಲೋಕ್ಯತಂ ವಜ್ರಧರೋತ್ಯಮರ್ಷಿತಃ ಸ್ವಶತ್ರವೇಭಿದ್ರವತೆ ಮಹಾಗದಾಂ ಚಿಕ್ಷೇಪತಾಂ ಆಪತತೀಂ ಸುದುಸ್ಸಹಾಂ ಜಗ್ರಾಹ ವಾಮೇಣ ಕರೇಣ ಲೀಲಯಾ.
ಈ ರೀತಿ ವೃತ್ರಾಸುರ ರಣರಂಗದಲ್ಲಿ ಆರ್ಭಟವನ್ನು ಮಾಡ್ತಾ ಇದ್ದಾಗ ದೇವೇಂದ್ರನಿಗೆ ಇವನನ್ನು ನೋಡಿ ಬಹಳ ಸಿಟ್ಟು ಬಂತು. ವಜ್ರಧರ ಅತ್ಯಮರ್ಷಿತ, ವಜ್ರಧಾರಿಯಾದಂತಹ ಆ ದೇವೇಂದ್ರನಿಗೆ ಇವನು ಮಾಡ್ತಾ ಇರೋ ಕ್ರಿಯೆಗಳನ್ನು ನೋಡ್ತಾ ಇದ್ದರೆ ಬಹಳ ಸಿಟ್ಟು ಬಂದಿದೆ. ಅವನು ದೇವತೆಗಳ ಮೇಲೇರಿ ಬರ್ತಾ ಇದ್ದಾನೆ. ಅವನ ಮೇಲೆ ಮಹಾಗದೆಯನ್ನ ಎಸ್ತನಂತೆ. ಆ ಗದೆ ಯಾರಿಗೂ ತಡಿಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಒಂದು ಗದೆ, ಮಹಾಗದಂ, ಮಹಾಗದೆ ಅದು. ಅಂತಹ ಸುದುಸ್ಸಹವಾದ, ಯಾರಿಂದಲೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ಗದೆ, ಅದನ್ನ ಪ್ರಯೋಗ ಮಾಡಿದರೂ ಕೂಡ ಈ ವೃತ್ರಾಸುರ ಅದು ಬಂದು ತನ್ನ ಮೈ ಮೇಲೆ ಬೀಳ್ತಾ ಇದೆ ಅಂತನ್ನೋ ಅಷ್ಟೊತ್ತಿಗೆ ಅನಾಯಾಸವಾಗಿ ಎಡಗೈಯಿಂದಲೇ ಹಿಡಿದು ಬಿಟ್ನಂತೆ ಅದನ್ನ. ವಾಮಕರೇಣ ಲೀಲಯಾ ಜಗ್ರಾಹ. ಬಹಳ ಭಯಂಕರವಾದ ಗದೆ, ಮಹಾಗದೆ ಅದು, ಯಾರಿಗೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ, ಅದು ಸುದುಸ್ಸಹ. ಆದರೂ ಅದು ಬಂದು ತನ್ನ ಮೈ ಮೇಲೆ ಬೀಳುತ್ತದೆ ಅನ್ನೋ ಅಷ್ಟೊತ್ತಿಗೆ ಈ ವೃತ್ರಾಸುರ ಅದನ್ನು ಅನಾಯಾಸವಾಗಿ ಎಡಗೈಯಿಂದಲೇ ಹಿಡ್ಕೊಂಡ. ವಿಲೋಕ್ಯತಂ ವಜ್ರಧರೋತ್ಯಮರ್ಷಿತಃ ಸ್ವಶತ್ರವೇ ಭಿದ್ರವತೆ ಮಹಾಗದಂ ಚಿಕ್ಷೇಪತಾಂ ಆಪತತೀಂ ಸುದುಸ್ಸಹಾಂ ಜಗ್ರಾಹ ವಾಮೇನ ಕರೇಣ ಲೀಲಯಾ ಸ ಇಂದ್ರಶತ್ರು ಕುಪಿತೋ ಭೃಶಂ ತಯಾ ಮಹೇಂದ್ರವಾಹಂ ಗದಯೋರು ವಿಕ್ರಮಃ ಜಘಾನ ಕುಂಭಸ್ಥಲ ಉನ್ನದನ್ ಮೃಧೆ ತತ್ಕರ್ಮ ಸರ್ವೇ ಸಮಪೂಜಯನ್ ನೃಪ. ಅವನು ವೃತ್ರಾಸುರ ಮಹಾಪರಾಕ್ರಮಿ, ಕುರುವಿಕ್ರಮ. ಅವನಿಗೂ ಬಹಳ ಕೋಪ ಬಂದಿದೆ. ಗರ್ಜನೆಯನ್ನ ಮಾಡ್ತಾ ಇಂದ್ರ ಯಾವ ಗದೆಯನ್ನ ಎಸ್ತಿದ್ನೋ ಅದೇ ಗದೆಯಿಂದ ಐರಾವತಕ್ಕೆ ಹೊಡೆದಂತೆ. ದೇವೇಂದ್ರ ಉತ್ತಮವಾದ ಒಂದು ಗದೆಯನ್ನ ಇವನ ಮೇಲೆ ಪ್ರಯೋಗ ಮಾಡಿದ್ದ. ಆ ಗದೆ ಬಂದು ತನ್ನ ಮೈ ಮೇಲೆ ಬೀಳ್ತಾ ಇದೆ ಅನ್ನೋಷ್ಟೊತ್ತಿಗೆನೆ ಎಡಗೈಯಿಂದಲೇ ಆರಾಮವಾಗಿ ಅದನ್ನ ಲೀಲಾಜಾಲವಾಗಿ ಹಿಡ್ಕೊಂಡಿದ್ದ ಈ ಪರಾಕ್ರಮಿಯಾದಂತಹ ವೃತ್ರ. ಸಿಟ್ಟಿನಿಂದ ಗರ್ಜನೆ ಮಾಡ್ತಾ ಅದೇ ಗದೆಯಿಂದಲೇ ಇಂದ್ರನ ಐರಾವತದ ಕುಂಭಸ್ಥಳಕ್ಕೆ ಸರಿಯಾಗಿ ಹೊಡೆದಂತೆ. ಮಹೇಂದ್ರವಾಹಂ ಗದಯ ಕುಂಭಸ್ಥಲೇ ಜಘಾನ. ಕುಂಭಸ್ಥಳ, ಐರಾವತದ ಕುಂಭಸ್ಥಳ ಏನಿದೆ ಅದಕ್ಕೆ ಸರಿಯಾಗಿ ಅದೇ ಗದೆಯಿಂದಲೇ ಹೊಡೆದ. ರಾಜನ್ ಅಂತ ಶುಕಾಚಾರ್ಯರು ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ. ನೃಪ, ಎಲೆ ರಾಜನೇ, ಪರೀಕ್ಷಿತ್ ರಾಜನನ್ನ ಕುರಿತು, ಆ ಯುದ್ಧ, ಇಬ್ಬರ ಯುದ್ಧವೂ ಕೂಡ ಅತ್ಯಂತ ಭಯಂಕರವಾಗಿತ್ತು. ಅದನ್ನು ನೋಡಿ ಎಲ್ಲರೂ ಕೂಡ ಕೊಂಡಾಡಿದರಂತೆ. ಒಬ್ಬರಿಗೊಬ್ಬರು ಮಾಡಿದ ಯುದ್ಧ ಬಹಳ ಅದ್ಭುತವಾದ ಯುದ್ಧ ಅಂತ ಹೇಳಿ ಸರ್ವೇ ಸಮಪೂಜಯನ್ ತತ್ಕರ್ಮ. ಇವನು ಮಾಡಿದ ಆ ಯುದ್ಧದ ಪರಾಕ್ರಮ, ಇಂದ್ರ ಎಸೆದ ಗದೆಯನ್ನ ಅನಾಯಾಸವಾಗಿ ಹಿಡ್ಕೊಂಡು ಪುನಃ ಅದೇ ಗದೆಯಿಂದ ಆ ಇಂದ್ರನ ಐರಾವತದ ಕುಂಭಸ್ಥಳಕ್ಕೆ ಏನು ಹೊಡೆದ್ನಲ್ಲ, ಇದನ್ನ ಎಲ್ಲರೂ ಕೂಡ ಕೊಂಡಾಡಿದರಂತೆ. ಸಮಪೂಜಯನ್, ಹೊಗಳಿದ್ರು ಆ ಯುದ್ಧವನ್ನ, ಅದ್ಭುತವಾದ ಯುದ್ಧ ಇದು ಅಂತ. ಸರ್ವೇ ಸಮಪೂಜಯನ್. ಸ ಇಂದ್ರ ಶತ್ರು ಕುಪಿತೋ ಭೃಶಂ ತಯಾ
ಮಹೇಂದ್ರವಾಹಂ ಗದಯೋರುವಿಕ್ರಮಃ ಜಘಾನ ಕುಂಭಸ್ಥಲ ಉನ್ನದನ್ಮೃಧೆ ತತ್ಕರ್ಮ ಸರ್ವೇ ಸಮಪೂಜಯನ್ ನೃಪ ಐರಾವತೋ ವೃತ್ರಗದಾಭಿಮೃಷ್ಟೋ ವಿಘೂರ್ಣಿತೋ ದೃಕ್ಕುಲಿಶಾಹತೋ ಯಥಾ ಅಪಾಸರದ್ ಭಿನ್ನಮುಖಃ ಸಹೇಂದ್ರೋ ಮುಂಚನ್ನಸೃಕ್ ಭೃಷಾರ್ತಃ. ವಜ್ರಾಯುಧ ಅಲ್ಲ, ಇದು ಆ ಗದೆ ಐರಾವತ. ಆ ಐರಾವತಕ್ಕೆ ಗದೆಯಿಂದ ಹೊಡೆದಿದ್ದಾನೆ ವೃತ್ರಾಸುರ. ಮರ್ಮಸ್ಥಳಕ್ಕೇನೆ, ಅದರ ಗುಂಬಸ್ಥಳಕ್ಕೇನೆ ಹೊಡೆದಿದ್ದಾನೆ. ಅದರಿಂದ ಹೊಡೆಸ್ಕೊಂಡು ಆ ಐರಾವತ ಬಹಳ ಗಾಯಗೊಂಡು ಬಿಡುತ್ತಂತೆ. ಬೆಟ್ಟಗಳಿಗೆ ವಜ್ರಾಯುಧದಿಂದ ಹೊಡೆದ್ರೆ ಹೇಗೆ ಆ ಬೆಟ್ಟಗಳು ಗಾಯಗೊಳ್ತಾವೋ ಹಾಗೆ ಅಂತ ದೃಷ್ಟಾಂತ. ವಿಘೂರ್ಣಿತೋದ್ರಿಹಿ ಕುಲಿಶಾಹತೋ ಯಥಾ. ವಜ್ರಾಯುಧದಿಂದ ಸಿಲುಕಿರ್ತಕ್ಕಂತಹ ಬೆಟ್ಟಗಳಂತೆ ಐರಾವತದ ಮರ್ಮಸ್ಥಳ, ಆ ಕುಂಭಸ್ಥಳ ವೃತ್ರಾಸುರ ಎಸೆದ ಗದೆಯ ಏಟಿನಿಂದ ತುಂಬಾ ಗಾಯಗೊಂಡು ಬಿಡ್ತು. ತಲೆ ಒಡೆದೋಯ್ತು, ರಕ್ತ ಸುರಿತಾ ಇದೆ. ಕುಂಭಸ್ಥಳಕ್ಕೆನೆ ಗದೆಯಿಂದ ಹೊಡೆದಾಗ ತಲೆ ಒಡೆದು ರಕ್ತ ಸುರಿತಾ ಇದೆ. ರಕ್ತವನ್ನ ಸುರಿಸ್ತಾ ಸುತ್ತಿ ಸುತ್ತಿ ಅದು ದೇವೇಂದ್ರ ಸಮೇತನಾಗಿ 7 ಧನು ಪ್ರಮಾಣದಷ್ಟು ಹಿಂದೆ ಸರಿತಂತೆ. ಆ ಐರಾವತದ ಮೇಲೆ ಇಂದ್ರ ಕೂತಿದ್ದಾನೆ. ಆ ಇಂದ್ರನ ಸಮೇತವಾಗಿಯೇ ಅದು ತಲೆ ಸುತ್ತಿ ಹಿಂದೆ ಸರ್ಕೊಂಡು ಬಿಟ್ಟಿದೆ ಐರಾವತ. ಎಷ್ಟು ದೂರ ಅಂದ್ರೆ ಸಪ್ತಧನುರ್ಭೃಷಾರ್ಥಃ. ಸಪ್ತಧನು ಅಂದ್ರೆ 7 ಧನು ಪ್ರಮಾಣ. ಇಷ್ಟು ದೂರ ಅಂತ ಅನ್ಲಿಕ್ಕೆ ಧನು ಪ್ರಮಾಣ, 1 ಧನು ಪ್ರಮಾಣ, 2 ಧನು ಪ್ರಮಾಣ ಅಂತ ಅಳತೆ ಅದು. ಆ ಥರ 7 ಧನುಸ್ಸಿನ ಪ್ರಮಾಣದಷ್ಟು ದೂರ ಆ ಐರಾವತ ಹಿಂದೆ ಸರಿದು ಬಿಟ್ಟಿದೆ. ತಲೆ ಒಡೆದು ರಕ್ತ ಸುರಿತಾ ಇದೆ. ಐರಾವತೋ ವೃತ್ರಗದಾಭಿಮೃಷ್ಟೋ ವಿಘೂರ್ಣಿತೋ ದೃಕ್ಕುಲಿಶಾಹತೋ ಯಥಾ ಅಪಾಸರದ್ ಭಿನ್ನ ಮುಖಃ ಸಹೇಂದ್ರೋ ಮುಂಚನ್ನಸೃಕ್ ಸಪ್ತಧನುರ್ಭೃಷಾರ್ತಃ ನಸನ್ನವಾಹಾಯ ವಿಷಣ್ಣ ಚೇತಸೇ ಪ್ರಾಯುಂಕ್ತ ಭೂಯಃ ಸ ಗದಾಂ ಮಹಾತ್ಮಾ ಇಂದ್ರೋಮೃತಸ್ಯಂದಿಕರಾಭಿಮರ್ಶ ವೀತವ್ಯಥ ಕ್ಷತವಾಹೋಭಿತಸ್ತೆ. ದೇವೇಂದ್ರ ಆ ಐರಾವತದ ಮೇಲೆ ಕೂತಿದ್ದ. ತನ್ನ ವಾಹನವಾದ ಐರಾವತ ಹೀಗೆ ತಲೆ ಒಡೆದು ಜರ್ಜರಿತವಾದಾಗ ದೇವೇಂದ್ರನಿಗೆ ಬಹಳ ಕಳವಳ ಆಯಿತು. ವಿಷಣ್ಣ ಚೇತಸಃ, ಬಹಳ ವಿಷಣ್ಣವಾದ ಚೇತಸ್ಸುಳ್ಳವನಾದ ತನ್ನ ಐರಾವತ ಈ ರೀತಿ ಆದದ್ದನ್ನು ನೋಡಿ ಬಹಳ ಕಳವಳ ಆಯಿತು ಅವನಿಗೆ. ಈ ಸಮಯದಲ್ಲಿ ವೃತ್ರಾಸುರ ಕೂಡಲೇ ಗದೆಯನ್ನ ಮತ್ತೆ ಪ್ರಯೋಗ ಮಾಡಬಹುದಾಗಿತ್ತು, ಆದರೆ ಮಾಡಲಿಲ್ಲಂತೆ. ಯಾಕೆ ಅಂದರೆ ವೃತ್ರಾಸುರನಿಗೆ ಯುದ್ಧದ ಧರ್ಮ ಏನು ಅನ್ನೋದು ಗೊತ್ತಿದೆ. ಯುದ್ಧದ ಧರ್ಮವನ್ನ ತಿಳ್ಕೊಂಡಿದ್ದಾದ್ರಿಂದ ಈ ಸಮಯದಲ್ಲಿ ಪುನಃ ದೇವೇಂದ್ರನ ಮೇಲೆ ಗದೆಯನ್ನ ಎಸೆಲಿಲ್ಲ. ಅವನಿಗೆ ಕಳವಳ ಆಗಿದೆ. ಯಾರಿಗೆ? ಇಂದ್ರನಿಗೆ ಈಗ ದುಃಖ ಆಗಿದೆ. ತನ್ನ ಐರಾವತಕ್ಕೆ ಏಟು ಬಿದ್ದದ್ದನ್ನು ನೋಡಿ ಬಹಳ ದುಃಖಿತನಾಗಿದ್ದಾನೆ, ಕಳವಳಗೊಂಡಿದ್ದಾನೆ. ಇಂಥ ಸಮಯದಲ್ಲಿ ಅವನ ಮೇಲೆ ಆಯುಧ ಪ್ರಯೋಗ ಮಾಡಬಾರದು ಅಂತ ಈ ಧರ್ಮವನ್ನ ತಿಳ್ಕೊಂಡವನು ವೃತ್ರ. ಹಾಗಾಗಿ
ಸ ಗದಾಂ, ಅವನು ಮತ್ತೊಮ್ಮೆ ಗದೆಯನ್ನ ಪ್ರಯೋಗ ಮಾಡಲಿಲ್ಲ. ನ ಪ್ರಾಯುಂಕ್ತ, ದೇವೇಂದ್ರ ಏನು ಮಾಡಿದ, ತನ್ನ ಅಮೃತಮಯವಾದಂತಹ ಕೈ, ದೇವೇಂದ್ರನ ಕೈಯಲ್ಲಿ ಅಮೃತ ಸುರಿತಾ ಇರ್ತದೆ, ಅಂತಹ ಅಮೃತ ಸುರಿಯುವಂತಹ ಕೈ, ಅಮೃತ ಸ್ಯಂದಿ ಕರಾಭಿಹಿ, ಅಮೃತವನ್ನ ಸುರಿಸುವಂತಹ ಕೈಯಿಂದ ಐರಾವತದ ಆ ಗಂಡಸ್ಥಳವನ್ನ ಸವರಿದ್ದಂತೆ. ಆ ರೀತಿ ಸವರಿದಾಗ ಗಾಯದ ನೋವೆಲ್ಲ ಹೋಯ್ತು, ಐರಾವತಕ್ಕೆ ಆದಂತಹ ಗಾಯ ಹೋಯ್ತು. ತಲೆ ಒಡೆದು ರಕ್ತ ಸುರಿಸ್ತಾ ಇತ್ತು. ಬೇರೆ ಯಾವುದಕ್ಕಾದ್ರೂ ಆಗಿದ್ರೆ ಸತ್ತೇ ಹೋಗ್ತಿತ್ತು ಆನೆ. ಆದರೆ ಇಂದ್ರನ ಕೈಯಿಂದ ಆ ಆನೆ ಒಂದು ಸಲ ತಲೆ ಮೇಲೆ ಸವರಿಸ್ಕೊಂಡಾಗ ಆ ಆನೆಗೆ ಮತ್ತೆ ಅದು ಯುದ್ಧಕ್ಕೆ ರೆಡಿಯಾಗಿ ನಿಲ್ತು. ಎಲ್ಲ ಗಾಯ ಹೋಗಿಬಿಡ್ತು. ಯಾಕೆ? ದೇವೇಂದ್ರನ ಕೈ ಅಮೃತ ಸ್ಯಂದಿ, ಅಮೃತವನ್ನು ಸುರಿಸುವಂತಹ ಕೈ. ಆ ಕೈಯಿಂದ ತಲೆ ಮೇಲೆ ಒಂದ್ಸಲ ಕೈ ಇಟ್ಟ ಆನೆಯ ತಲೆ ಮೇಲೆ, ಎಲ್ಲ ಗಾಯ ಹೋಗಿಬಿಡ್ತು, ಗಾಯನೇ ಹೋಗಿಬಿಡ್ತು. ಅಂತಹ ಕೈ ಅದು ದೇವೇಂದ್ರನ ಕೈ. ಅಮೃತ ಸ್ಯಂದಿ ಕರಾಭಿ ಮರ್ಷ ವೀತವ್ಯಥ ಕ್ಷತವಾಹ. ಅಮೃತ ಸ್ಯಂದಿ ಕರಾಭಿಮರ್ಶ, ಅಮೃತವನ್ನು ಸುರಿಸುವಂತಹ ಕರದ ಅಭಿಮರ್ಶ, ಕೈಯನ್ನ ಒಂದ್ಸಲ ಅದರ ಮೇಲೆ ಸವರಿದ. ಅಷ್ಟಕ್ಕೇನೆ ಎಲ್ಲ ಗಾಯ ಹೋಗಿಬಿಡ್ತು. ಪುನಃ ಯುದ್ಧಕ್ಕೆ ತಯಾರಾಗಿ ನಿಂತ್ಕೊಂತು ಆ ಆನೆ ಐರಾವತ. ಹಾಗಾಗಿ ಕೈಯಲ್ಲಿ ಅಮೃತ ಇರ್ತದೆ. ಯಾರು ಧನ್ವಂತರಿ ಮಂತ್ರ ಜಪವನ್ನ ಪ್ರತಿ ದಿವಸ ಮಾಡ್ತಾರೋ ಅಂಥವರ ಕೈಯಲ್ಲಿ ಅಮೃತ ಸುರಿತಾ ಇರ್ತದೆ. ಅಂಥವರು ತಲೆ ಮೇಲೆ ಕೈ ಇಟ್ಟರೆ ಎಲ್ಲ ರೋಗಗಳು ವಾಸಿಯಾಗ್ತದೆ. ಇದನ್ನ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ದೇವಂ ಸಯಸ್ಯ ಶಿರಸಿ ಸ್ವಕರಂ ನಿದಾಯ ಆವರ್ತಯೇನ್ಮನುಮಿಮಂ ಸಚ ವೀತರೋಗ ಪಾಪಾದಪೈತಿ ಮನಸಾ ಯದಿ ಭಕ್ತಿ ನಮ್ರಹ ಅಂತ. ಯಾರು ಧನ್ವಂತರಿ ಮಂತ್ರ ಜಪವನ್ನ ಪ್ರತಿನಿತ್ಯ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೋ ಅಂಥವರು ರೋಗಿಯ ತಲೆಯ ಮೇಲೆ ಕೈ ಇಟ್ಟರೆ ಆ ಕೈಯಿಂದ ಅಮೃತ ಸುರಿದು ಅವರ ರೋಗಗಳೆಲ್ಲ ವಾಸಿ ಆಗ್ತದೆ, ಆ ರೋಗಕ್ಕೆ ಕಾರಣವಾದ ಪಾಪಗಳೆಲ್ಲ ನಾಶವಾಗ್ತದೆ ಅಂತ ಆಚಾರ್ಯರ ಮಾತು. ಅದಕ್ಕೆ ಪುಷ್ಟಿಯನ್ನು ಕೊಡ್ತಕ್ಕಂಥದ್ದೇ ಈ ಪ್ರಕರಣ. ಐರಾವತ ತಲೆ ಒಡೆದು ರಕ್ತವನ್ನು ಸುರಿಸ್ತಾ ಇದ್ದಾಗ ಮೂರ್ಛೆ ಹೋಗುವ ಪ್ರಸಂಗ. ಅಂತಹ ಪ್ರಸಂಗದಲ್ಲಿ ದೇವೇಂದ್ರ ತನ್ನ ಅಮೃತವನ್ನು ಸುರಿಸುವಂತಹ ಕೈಯಿಂದ ಆ ಐರಾವತದ ತಲೆಯ ಮೇಲೆ ಒಂದು ಸಲ ಕೈಯಾಡಿಸಿದ, ಸವರಿದ. ಅದರಿಂದ ಎಲ್ಲ ಗಾಯವೂ ಹೋಗಿಬಿಡ್ತು, ಎಲ್ಲ ನೋವು ಹೋಯ್ತು. ಎಲ್ಲ ಹೋಗಿ ತಿರುಗಿ ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತು ಬಿಟ್ಟಿದೆ ಆ ಒಂದು ಐರಾವತ. ನ ಸನ್ನವಾಹಾಯ ವಿಷಣ್ಣ ಚೇತಸೆ ಪ್ರಾಯುಂಕ್ತ ಭೂಯಃ ಸಗದಾಂ ಮಹಾತ್ಮ. ಇಲ್ಲಿ ಮಹಾತ್ಮ ಅಂತ ಕರೆದಿದ್ದಾರೆ ಈ ವೃತ್ರಾಸುರನನ್ನ. ಯಾಕೆ ಅಂದ್ರೆ ಅವನಿಗೆ ಯುದ್ಧದ ನೀತಿ ಧರ್ಮ ಎಲ್ಲ ಗೊತ್ತಿತ್ತು. ಆದ್ರಿಂದ ಈ ಸಮಯದಲ್ಲಿ ಪುನಃ ಗದೆಯನ್ನ ಪ್ರಯೋಗ ಮಾಡಬಾರದು ಅನ್ನೋ ಒಂದು ನಿಷ್ಠೆಯನ್ನ ತೋರಿದವನು. ಆದ್ರಿಂದ ಅವನು ಮಹಾತ್ಮ. ಮಹಾತ್ಮ ಅಂತನ್ನೋದಕ್ಕೆ ಧರ್ಮಿಷ್ಠ ಅನ್ನೋ ಅರ್ಥವನ್ನ ಬರೆದಿದ್ದಾರೆ ಚಟ್ಟಿ ವ್ಯಾಖ್ಯಾನದಲ್ಲಿ. ಧರ್ಮಿಷ್ಠನಾಗಿದ್ದ. ಇಂದ್ರೋ ಮೃತಸ್ಯಂದಿಕರಾಭಿಮರ್ಶ ವೀತವ್ಯಥ ಕ್ಷತವಾಹೋಭಿತಸ್ಥೆ ಸತಂ ನೃಪೇಂದ್ರಾಹವಕಾಮ್ಯಯಾ ರಿಪುಂ ವಜ್ರಾಯುಧಂ ಭ್ರಾತೃಹಣಂ ವಿಲೋಕ್ಯ ಸ್ಮರಂಶ್ಚ ತತ್ಕರ್ಮ ನೃಶಂ ಸಮಂಹಃ
ಶೋಕೇನ ಮೋಹೇನ ಹಸನ್ ಜಗಾದ. ಇಂದ್ರ ಮತ್ತೆ ಯುದ್ಧಕ್ಕೆ ಬಂದು ನಿಂತಿದ್ದಾನೆ. ಇವಾಗ ಒಂದು ಸಲ ಕಳವಳಗೊಂಡು ಹಿಂದೆ ಸರಿದು ಹೋಗಿದ್ದ ಐರಾವತಕ್ಕೆ ಏಟು ಬಿದ್ದಾಗ. ಈಗ ಪುನಃ ಆ ಐರಾವತದ ತಲೆ ಮೇಲೆ ಕೈಯಾಡಿಸಿ ಅದು ರೆಡಿ ಆದ ಕೂಡಲೇ ಮತ್ತೆ ಬಂದು ಯುದ್ಧಕ್ಕೆ ನಿಂತಿದ್ದಾನೆ. ಇವನು ಎಂಥವನು ಅಂದರೆ, ಈ ವೃತ್ರಾಸುರ ಏನಿದ್ದಾನಲ್ಲ, ಆ ವೃತ್ರಾಸುರನ ಅಣ್ಣನನ್ನ ಕೊಂದಿದ್ದ ವಿಶ್ವರೂಪ. ಆ ವೃತ್ರಾಸುರನ ಅಣ್ಣನನ್ನ ವಿಶ್ವರೂಪನನ್ನ ಕೊಲೆ ಮಾಡಿರ್ತಕ್ಕಂತಹ ಶತ್ರು ಇಂದ್ರ ವೃತ್ರನಿಗೆ. ಭ್ರಾತೃಹಣಂ ಅಂದಿದ್ದಾರೆ. ಭ್ರಾತೃಹಣಂ ವಿಲೋಕ್ಯ, ತನ್ನ ಭ್ರಾತೃ ತನ್ನ ಅಣ್ಣ ವಿಶ್ವರೂಪನನ್ನ ಕೊಂದವನಿವನು. ಅಂತಹ ಶತ್ರುವಾದಂತಹ ಇಂದ್ರನನ್ನ ನೋಡಿದ ವೃತ್ರಾಸುರ. ನೋಡಿ ಅವನು ಮಾಡಿರ್ತಕ್ಕಂತಹ ಕ್ರೂರವಾದ ಪಾಪಕರ್ಮಗಳೆಲ್ಲ ನೆನಪಾಯ್ತು. ತತ್ಕರ್ಮ ದೃಶಂಸ ಮಂಹಃ ಸ್ಮರನ್. ವೃತ್ರಾಸುರನಿಗೆ ಅವನು ಮಾಡಿರ್ತಕ್ಕಂತಹ ಕೆಟ್ಟ ಪಾಪಕರ್ಮಗಳೇನೇನಿದ್ದಾವೆ ಅದನ್ನೆಲ್ಲ ನೆನಪು ಮಾಡಿಕೊಂಡು ದುಃಖದಿಂದ ಮೋಹಪರವಶನಾಗಿ ನಗುತ್ತಾ ಈ ಮುಂದೆ ಹೇಳುವ ಮಾತುಗಳನ್ನು ಹೇಳ್ತಾ ಇದ್ದಾನೆ ವೃತ್ರ. ವೃತ್ರನಿಗೆ ಇಂದ್ರ ಮಾಡಿರ್ತಕ್ಕಂತಹ ಅಪರಾಧಗಳು, ಅವನು ಮಾಡಿರ್ತಕ್ಕಂತಹ ಕೆಟ್ಟ ಕೆಲಸ ಏನು ಅನ್ನೋದನ್ನೆಲ್ಲ ಸ್ಮರಣೆ ಮಾಡಿಕೊಂಡಂತೆ ಒಂದ್ಸಲ ವೃತ್ರಾಸುರ. ಈ ಎದುರಿಗೆ ನಿಂತಿದ್ದಾನಲ್ಲ ದೇವೇಂದ್ರ, ಇವನು ನನ್ನ ಅಣ್ಣನನ್ನ ಕೊಂದಂತಹ ಶತ್ರು. ಇವನು ಮಾಡಿರ್ತಕ್ಕಂತಹ ಕೆಟ್ಟ ಕೆಲಸಗಳೆಲ್ಲ ಯಾವ್ದ್ಯಾವುದು ಅನ್ನೋದನ್ನೆಲ್ಲ ಒಂದ್ಸಲ ಸ್ಮರಣೆ ಮಾಡಿಕೊಂಡು ಸ್ವಲ್ಪ ದುಃಖ ಆಯ್ತು, ಶೋಕ ಆಯ್ತು. ಮೋಹದಿಂದ ಅಣ್ಣನನ್ನ ಕೊಂದವನು, ಆದ್ರಿಂದ ಮೋಹದಿಂದ ನಗುತ್ತಾ ಈ ಮುಂದೆ ಹೇಳುವ ಮಾತುಗಳನ್ನ ಹೇಳಿದ. ಸತಂ ನೃಪೇಂದ್ರಾಹವ ಕಾಮ್ಯಯಾ ರಿಪುಂ ವಜ್ರಾಯುಧಂ ಭ್ರಾತೃಹಣಂ ವಿಲೋಕ್ಯ ಸ್ಮರಂಶ್ಚ ತತ್ಕರ್ಮ ನೃಶಂ ಸಮಂಹಃ ಶೋಕೇನ ಮೋಹೇನ ಹಸನ್ ಜಗಾದ. ಸಾಕು. ಏನು ಹೇಳಿದ ವೃತ್ರಾಸುರ ಅನ್ನೋದನ್ನ ಮತ್ತೆ ಮುಂದೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ. ಹರೇ ನಮಃ.